ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಹುಡುಗ ಕೌಸ್ತುಭ್ ಮೋಗೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ಟಾಪಿಕ್ ಇರ್ತೈತೆ ರೀ 10 ಮಿನಿಟ್ಸ್ ಸೋಯಾ ಚಂಕ್ಸ್ ರೆಸಿಪಿ. ಸೊ ಅದಕ್ಕಿಂತ ಮೊದಲು ನಾ ಎಲ್ಲರಿಗೂ ಭಾಳ ಥ್ಯಾಂಕ್ಫುಲ್ ಆಗಿದ್ದೀನಿ. ನಮ್ಮದು 1ನೇ ವ್ಲಾಗ್ನಾಗ 100+ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡೀನಿ. ಸೊ ಇವತ್ತು ನಾವು 10 ಮಿನಿಟ್ಸ್ ಸೋಯಾ ಚಂಕ್ಸ್ ರೆಸಿಪಿ ಅಂತಂದೆ ಹೋಗೋಣ ಬರ್ರಿ. ಸೊ ಈಗ ನಾವು ಸೋಯಾ ಚಂಕ್ಸ್ ರೆಸಿಪಿ ಮಾಡತ್ತೀವಿ. ಸೊ ಮಾಡೋಣ ಬರ್ರಿ. ಸೊ ಫಸ್ಟ್ ನಾವೀಗ ಸೋಯಾ ಚಂಕ್ಸನ್ನ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಬಾಯ್ಲ್ ಮಾಡಬೇಕ್ರಿ ಗ್ಯಾಸ್ ಮ್ಯಾಗೆ. ಸೊ ನಾನು ನ್ಯೂಟ್ರೆಲಾ ಸೋಯಾ ಚಂಕ್ಸ್ ಯೂಸ್ ಮಾಡ್ತೀನಿ, ನೀವು ಬೇಕಂದರೆ ಇದು ಯೂಸ್ ಮಾಡ್ಬೋದು, ಇಲ್ಲ ಎನಿ ಕಂಪ್ನಿನೂ ನಡೀತೈತಿ. ಸೊ ಫ್ರೆಂಡ್ಸ್, ಈಗ ನಾವು ಗ್ಯಾಸ್ ಹಚ್ಚೀವಿ. ಈ ಗ್ಯಾಸ್ ಮೇಲೆ ಇದು ಸೋಯಾ ಚಂಕ್ಸನ್ನು ಇಡಾತೀವಿ ಬಾಯ್ಲ್ ಮಾಡೋಕ್ಕೆ. 2 to 3 ಮಿನಿಟ್ಸ್ ಆಗ್ತೈತಿ. ಸೊ ಇದು 2 to 3 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಜೋರು ಗ್ಯಾಸು ಇಡ್ಬೋದು ಅಥವಾ ಸಿಮ್ ಲೋ ಫ್ಲೇಮು ಇಡ್ಬೋದು. ನಾ ಅಂತರೂ ಹೈ ಫ್ಲೇಮ್ನಾಗ ಇಟ್ಟೀನಿ ರೀ, ನಿಮ್ಮ ಚಾಯ್ಸ್. Emotional damage. ಮತ್ತು ನಿಮ್ಗೆ ಇದು ಬಾಯ್ಲ್ ಆದಮೇಲೆ ಸಿಗ್ತೀನಿ. A few moments later. ಈಗ ಇದು ಫೋಮ್ ಬರತ್ತೆ, ಫೋಮ್ ಮಸ್ತ್ ಫೋಮ್ ಅಂದರೆ ಬಾಯ್ಲ್ ಆಗೈತೆ ಅಂತ ಅರ್ಥ. ಸೊ ಈಗ ನಾ ಗ್ಯಾಸ್ ಬಂದ್ ಮಾಡತ್ತೀನಿ. ನೆಕ್ಸ್ಟ್ ಈಗ ಇದನ್ನೊಂದು ಪಾತ್ರೆ ತೆಗೆದು ನೀರು ತೆಗೆದು ಇದ್ರಾಗ ಇನ್ನೂ ವಾಟರ್ ಕಂಟೆಂಟ್ ಇರ್ತೈತಿ. ಸೊ ಅದನ್ನು ತೆಗೆದು ಹಾಕಬೇಕು, ಸ್ವಲ್ಪ ಆರ್ಲಿ ಅದು, ಆಮೇಲೆ ಹಾಕಿದ್ರೆ ಅದು. ಫ್ರೆಂಡ್ಸ್, ಈಗ ಸೋಯಾ ಚಂಕ್ಸ್ ಅಂತೂ ಬಾಯ್ಲ್ ಆಗೈತಿ. ನೆಕ್ಸ್ಟ್ ನಾವು ಇದ್ರದ್ದು ಗ್ರೇವಿ ಮಾಡಬೇಕು. ಸೊ ಮಾಡೋಣ ಬರ್ರಿ. ಸೊ ಫ್ರೆಂಡ್ಸ್, ಸೋಯಾ ಚಂಕ್ಸ್ ಅಂತೂ ಈಗ ಬಾಯ್ಲ್ ಆಗೈತಿ. ಸೊ ನೆಕ್ಸ್ಟ್ ನಾವು ಇದ್ರದ್ದು ಗ್ರೇವಿ ಮಾಡಬೇಕು. ಅದಕ್ಕೊಂದು ಪ್ಯಾನ್ ನಡೀತೈತಿ, ಪ್ಯಾನ್ ಇಟ್ಟರು. ಸೊ ಅದ್ರಾಗ ನೀವು ಬೇಕಂದ್ರೆ ನಾ ಅಂತೂ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ. ನೀವು ಬೇಕಾದ್ರೆ ಘೀ ಹಾಕೋಬೋದು, ಆಪ್ಷನಲ್. ಇಲ್ಲ ಆಯಿಲ ಹಾಕ್ರಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಆಯಿಲ್ ಹಾಕೋಕು, ಫ್ಯಾಟ್ ಏನು ಜಾಸ್ತಿ ಏನು ಬರೋಲ್ಲ ಇದರಿಂದ, ಯಾಕಂದರೆ ಗ್ರೀನ್ ಆಗೋದು ಕರೆಕ್ಟ್ ಆಗೋಲ್ಲ. ಸೊ ಇದು ಆಯಿಲ್ ಸ್ವಲ್ಪ ಇದಾಯ್ತು ಅಂದ್ರೆ ನಾವು ಇದಕ್ಕೆ ಸ್ವಲ್ಪ ಖಾರ ಪುಡಿ, ಮ್ಯಾಗಿ ಮಸಾಲ ಆ್ಯಂಡ್ ಉಪ್ಪು ಸ್ವಲ್ಪ. Oh my God! Wow! ಸೊ ಆಯಿಲ್ ಅಂತೂ ಈಗ ರೆಡಿ ಆಗೈತಿ. ನಾ ಫಸ್ಟ್ ಇದ್ರಾಗ 1 ಸ್ಪೂನ್ ಅರ್ಶಿನ ಹಾಕ್ತೀನಿ. ಡಬ್ಬಿನ ಬರೋಲ್ ತೆಗ್ಯಾಕಿ ನಿಮ್ಮ ಮುಂದೆ ಹಾಕತೀನಿ. 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಅರ್ಶಿನ. ನೆಕ್ಸ್ಟ್ ಬಂತು ಮ್ಯಾಗಿ ಮಸಾಲ. ನಂದಂತರೂ 1 ಪ್ಯಾಕೆಟ್ ಬಾಯ್ಲ್ ಮಾಡೀನಿ ನಾ ಸೋಯಾ ಚಂಕ್ಸ್. ಅದಕ್ಕೆ ನಾ 1/2 ಪ್ಯಾಕೆಟ್ ಹಾಕ್ತೀನಿ, 1/2 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ತೀನಿ. ನೀವು ಬೇಕಾದ್ರೆ 1 ಪ್ಯಾಕೆಟು ಹಾಕ್ಕೋಬೋದು, ನಿಮ್ಮ ಚಾಯ್ಸ್. ನೆಕ್ಸ್ಟ್ ನಿಮ್ಗೆ ಆಪ್ಷನಲ್, ಬೇಕಂದ್ರೆ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೋದು. ಖಾರ ಹಾಕ್ತೈತೆ ಅನ್ನೋರಿಗೆ ಬೇಡ, ಇಷ್ಟ ಹಾಕ್ತೀನಿ ನಾನು ಖಾರ ಪುಡಿ ಹಾಕಿದ್ರು. ಆಗ ನನಗೂ ಖಾರ ಹಾಕ್ತೀನಿ. ನೆಕ್ಸ್ಟ್ ಉಪ್ಪು ಇಷ್ಟು ಇನ್ನೊಂದಿಷ್ಟು ಸಾಕು ಉಪ್ಪು. ನೆಕ್ಸ್ಟ್ ಈಗ ಸೋಯಾ ಚಂಕ್ಸ್ ಹಾಕೋಣ. ಫಸ್ಟ್ ಅದಕ್ಕಿಂತ ಮೊದಲು ಮಿಕ್ಸ್ ಮಾಡೋಣ ಗ್ರೇವಿ. ಇಷ್ಟ ಆತ್ರಿ ಗ್ರೇವಿ, ಅದು ಇಷ್ಟ ಸಾಕು. ಆಗೈತಿ. ಈ ಸೋಯಾ ಚಂಕ್ಸನ್ನು ಸ್ಕ್ವೀಸ್ ಮಾಡೋದು ಸಾಕು.
ವೆಜಿಟೇರಿಯನ್ ಡಯಟ್ ಫಾಲೋ ಮಾಡ್ತೀನಿ. ಸೊ ನಾನ್ ವೆಜ್ ಅಂತೂ ನಾನು ತಿನ್ನಲ್ಲ, ಅದಕ್ಕೆ ವೆಜಿಟೇರಿಯನ್ನಾಗ ಸೋಯಾ ಚಂಕ್ಸ್ ಫಸ್ಟ್ ಇದ್ರ ರೆಸಿಪಿ ಇಟ್ಟೀನಿ. ಮುಂದೆ ನಾ ಭಾಳಷ್ಟು ವೆಜಿಟೇರಿಯನ್ ರೆಸಿಪಿ ಹಾಕ್ತಿರ್ತೀನಿ. ಸೊ ಈಗ ನಾವು ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ. ಸೊ ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಸೈಡಿಗೆ ಸಾಸ್ ಹಾಕೋಬೋದು ಅಥವಾ ಮಯೋನೀಸು ಹಾಕೋಬೋದು, ನಡಿತೈತಿ. ಎನಿಥಿಂಗ್ ನಾ ಇಷ್ಟ ಹಾಕೋತೀನಿ. ಇದಿತ್ತು ನಮ್ದು ಹೈ ಪ್ರೋಟೀನ್ ಸೋಯಾ ಚಂಕ್ಸ್ ರೆಸಿಪಿ. ಸೊ ಇದ್ರಾಗ ಹೈ ಇನ್ ಫೈಬರ್ ಆ್ಯಂಡ್ ಹೈ ಇನ್ ಪ್ರೋಟೀನ್ ಬೋರ್ಡ್ ಇರ್ತೈತಿ. ನೀವು ಬಲ್ಕಿಂಗ್ನಾಗೂ ತೊಗೋಬೋದು ಅಥವಾ ಕಟಿಂಗ್ ಇದ್ದಾಗೂ ತೊಗೋಬೋದು, ಅದೇನು ತೊಂದರೆ ಇಲ್ಲ. ಸೊ ನಾ ಈಗ ಟೇಸ್ಟ್ ಮಾಡತ್ತೀನಿ ರೀ, ಬರೀ ಟೇಸ್ಟ್ ಮಾಡೋಣ. ಚಲೋ ಆಗಿದೆ. ನೀವು ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಅಂತ ಸಜೆಸ್ಟ್ ಮಾಡಿದ್ದೀನಿ. ಇದು ಭಾಳ ಮಂದಿ ಕೇಳ್ಬೋದು ಇದ್ರಾಗ ಎಷ್ಟು ಗ್ರಾಮ್ ಪ್ರೋಟೀನ್ ಐತಿ ಆ್ಯಂಡ್ ಇದು ಎಷ್ಟು ಗ್ರಾಮ್ ಐತಿ ಸೋಯಾ ಚಂಕ್ಸ್ ಅಂತೇಳಿ. ನಾ 10 ರೂಪೀಸ್ ಪ್ಯಾಕೆಟ್ ರೀ, ಅದ್ರಾಗ 25 ಗ್ರಾಮ್ಸ್ ಬರ್ತೈತಿ ಪ್ಲಸ್ 25% ಎಕ್ಸ್ಟ್ರಾ ಅಂದಾರ. ಸೊ ಅಪ್ರಾಕ್ಸಿಮೇಟ್ಲಿ 40 to 45 ಗ್ರಾಮ್ಸ್ ಆಗ್ಬೋದು ಅದ ಸೋಯಾ ಚಂಕ್ಸ್. ಆ್ಯಂಡ್ ಇದು ನಿಮಗೆ ಪ್ರೋಟೀನ್ ಕೊಡೋದಂದ್ರೆ 20 to 25 ಗ್ರಾಮ್ಸ್ ಕೊಡ್ತೈತಿ ಪ್ರೋಟೀನ್. ಸೊ ನಾನ್ ವೆಜಿಟೇರಿಯನ್ ಟೇಸ್ಟ್ ಮಾಡ್ಬೋದು, ವೆಜಿಟೇರಿಯನು ಟ್ರೈ ಮಾಡ್ಬೋದು. ಬೆಸ್ಟ್ ಫಾರ್ ವೆಜಿಟೇರಿಯನ್ ಮೀಲ್. ಆ್ಯಂಡ್ ಐ ವುಡ್ ಲೈಕ್ ಟು ಸಜೆಸ್ಟ್ ನೀವು ಆದಷ್ಟು ನಿಮ್ದು ಡೈಲಿ ರೂಟೀನ್ನಾಗ ಸೋಯಾ ಚಂಕ್ಸ್ ಇಡ್ರಿ, ಬಿಕಾಸ್ ಇಟ್ ಈಸ್ ಹೈ ಇನ್ ಫೈಬರ್. ಯಾರ್ಯಾರು ಕಟಿಂಗ್ ಮಾಡತ್ತೀರಿ ಅವ್ರಂತರೂ ಇಡ್ರಿ ಅಂತೇಳಿ ಅಂದ್ಕೊಂಡಿನಿ. ಈಗ ಈ ರೆಸಿಪಿ ಲೈಕ್ ಆಗಿದ್ರೆ ನಮ್ದು ಈ ವಿಡಿಯೋಗೆ ಒಂದು ಲೈಕ್, ಒಂದು ನಿಮ್ಮ ಮುದ್ದಿನ ಕಮೆಂಟ್ ಆ್ಯಂಡ್ ಬರೀ ಇಂಥದೆಯಾ ಆ್ಯಂಡ್ ಆದಷ್ಟು ಶೇರ್ ಮಾಡಿರಿ. ಮತ್ತು ಅದ್ರ ಮೇಲೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಅದ್ರ ರೈಟಿಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.